ಇನ್ನು ಮಂಡ್ಯದಲ್ಲಿ ಹವಾ ಎಬ್ಬಿಸಿದಂತಹ ಕೈ ಅಭ್ಯರ್ಥಿ ಸ್ಟಾರ್ ಚಂದ್ರು ಅಬ್ಬರದ ಪ್ರಚಾರದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಣ ಇದ್ರಷ್ಟೇ ಗೆಲುವು ಅನ್ನುವಂಥದ್ದು ಸುಳ್ಳು. ಹಣ ಇದೆ, ಆದರೆ ಹಣ ಇದ್ರಷ್ಟೇ ಗೆಲುವು ಅನ್ನುವಂಥದ್ದು ಇದೆಯಲ್ಲ, ಅದು ಸುಳ್ಳು. ನಾನು ಕೂಡ ಗುಣವಂತ, ರೈತನ ಮಗ. ರೈತರ ಕಷ್ಟ ಏನಿದೆಯಲ್ಲ, ಆ ರೈತರ ಕಷ್ಟ ನನಗೂ ಕೂಡ ಗೊತ್ತಿದೆ. ಹೀಗಾಗಿ ಜನರು ಕೂಡ ಗುಣ ನೋಡಿಯೇ ನಮಗೆ ವೋಟ್ ಹಾಕ್ತಾರೆ. ಅದೇ ರೀತಿಯಾಗಿ ನಾನು ಎಲ್ಲೆಲ್ಲಿ ಭೇಟಿ ಕೊಡ್ತಾ ಇದ್ದೀನಿ, ಜನರ ರೆಸ್ಪಾನ್ಸ್ ಕೂಡ ದುಪ್ಪಟ್ಟಾಗ್ತಾ ಇದೆ. ಇನ್ನು 17ರಂದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಬಹಿರಂಗ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. 100ಕ್ಕೆ 100ರಷ್ಟು ನಾನು ಮಂಡ್ಯ ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀನಿ ಅಂತ ಸ್ಟಾರ್ ಚಂದ್ರು ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಅವರ ಹಬ್ಬರ ಮುಂದುವರೆದಿರ್ತಕ್ಕಂಥದ್ದು. ಒಂದೆಡೆ ಹಬ್ಬರದ ಪ್ರಚಾರ ನಡೀತಿದ್ರೆ, ಮತ್ತೊಂದು ಕಡೆ ಆ ಪ್ರಚಾರ ಸಭೆಗಳು ಜೊತೆಗೆ ಏನು ಪಕ್ಷ ಸೇರ್ಪಡೆ ಕಾರ್ಯಕ್ರಮಗಳು ಕೂಡ ಬರದಿಂದ ಸಾಗ್ತಾ ಇರ್ತಕ್ಕಂಥದ್ದು. ಸ್ವತಃ ಈಗ ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರು ಇದೀಗ ನಮ್ಮ ಜೊತೆಲಿದ್ದಾರೆ. ಅವ್ರನ್ನ ಮಾತನಾಡ್ತೇನೆ. ಸರ್, ಕ್ಷೇತ್ರದಾದ್ಯಂತ ಬಿರುಸಿನ ಪ್ರಚಾರವನ್ನು ಹಮ್ಮಿಕೊಳ್ತಿದ್ರೆ ಯಾವ ರೀತಿ ಇದೆ ಸರ್ ರೆಸ್ಪಾನ್ಸ್? ಚೆನ್ನಾಗಿದೆ. ಪ್ರಚಾರಕ್ಕೆ ಹೋದ ಕಡೆ ಎಲ್ಲ ಬೆಂಬಲಿಗರು ಕೆಲವರೆಲ್ಲ JDS ತೊರೆದು ಕಾಂಗ್ರೆಸ್ ಬಂದು ಸೇರ್ಪಡೆ ಆದರು. ಮತ್ತು ಎಲ್ಲ ಸಮುದಾಯ ಮುಖಂಡರುಗಳು ಭೇಟಿ ಮಾಡ್ತೇವೆ, ಸಂಘ ಸಂಸ್ಥೆಗಳನ್ನು ಭೇಟಿ ಮಾಡ್ತಿದ್ವಿ. ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ಪ್ರಚಾರಕ್ಕೆ ಅಷ್ಟೇ ಸೀಮಿತ ಆಗ್ತಾ ಇಲ್ಲ, ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದ್ದೀರಾ. ಜೊತೆಗೇನು ಪಕ್ಷಕ್ಕೆ ಸೇರ್ಪಡೆ ಆಗ್ತಿರ್ತಕ್ಕಂಥವ್ರು, ವಿವಿಧ ಪಕ್ಷಗಳಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇರ್ತಕ್ಕಂಥವರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಇದೆಲ್ಲ ಏನು ಅನ್ಸುತ್ತೆ? ಖುಷಿ ಆಗ್ತಿದೆ. ದಿನೇ ದಿನೇ ಬಂದು ಸೇರ್ಕೊಳ್ಳೋದು ಹೆಚ್ಚಾಗಿ ಅನೇಕ ಬೇರೆ ಬೇರೆ ಪಕ್ಷಗಳಿಂದ ಬಂದು ಸೇರ್ಕೊತಾ ಇದ್ದಾರೆ. ಸರ್, ಈಗಾಗಲೇ 2 ಹಂತದ ಪ್ರಚಾರವನ್ನು ಮುಗಿಸಿದಿರಿ. ಈಗ ಹಳ್ಳಿಗಳ ಪ್ರಚಾರ ಮಾಡ್ತಾ ಇದ್ದೀರಿ. ಇನ್ನು ಮುಂದೆ ಈಗ ಹಬ್ಬನೂ ಕೂಡ ಆಯಿತು. ಇನ್ನು ಮುಂದೆ ಯಾವ ರೀತಿ ಇರುತ್ತದೆ ಸ್ಟಾರ್ ಚಂದ್ರು ಅವರ ಪ್ರಚಾರ? ಅದೇ ಬಹಿರಂಗವಾಗಿ ಪ್ರಚಾರ ಮಾಡ್ತಿದ್ದೆ. ತೆರೆದ ವಾಹನದಲ್ಲಿ ಎಲ್ಲ ಗ್ರಾಮ ಪಂಚಾಯತಿಗಳು ಊರುಗಳಿಗೆ ಹೋಗ್ತಾ ಇದ್ವಿ. ಸರ್, ನಿಮ್ಮ ಪರವಾಗಿ ಪ್ರಚಾರಕ್ಕೆ ಯಾರೆಲ್ಲ ನಾಯಕರುಗಳು ಬರುವಂಥ ಸಾಧ್ಯತೆ ಇದೆ? 17ನೇ ತಾರೀಕು ರಾಹುಲ್ ಗಾಂಧಿ ಸಾಹೇಬರು ಬರ್ತಾರೆ, ಸಿದ್ದರಾಮಯ್ಯ ಸಾಹೇಬರು ಬರ್ತಾರೆ, DK ಶಿವಕುಮಾರ್ ಸಾಹೇಬರು ಬರ್ತಾರೆ, ನಮ್ಮ ಚೆಲುವಣ್ಣರು ಬರ್ತಾರೆ, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಇನ್ನು ಬೇರೆ ಮಿನಿಸ್ಟರ್ಗಳು ಯಾರ್ಯಾರು ಬರ್ತಾರೆ ನಮ್ಮ ಹಿರಿಯ ನಾಯಕರ ಜೊತೆ ಕುಂತು ಮಾತು. ಈಗ ರಾಹುಲ್ ಗಾಂಧಿ ಅವರು ಬರ್ತಿರ್ತಕ್ಕಂಥದ್ದು ರೋಡ್ ಶೋ ಮಾಡ್ತಾರಾ ಅಥವಾ ಏನಾದರೂ ಬಹಿರಂಗ ಸಮಾವೇಶ ಮಾಡ್ತಾರಾ? ಹೇಗಿರುತ್ತದೆ ಕಾರ್ಯಕ್ರಮ? ಬಹಿರಂಗ ಸಮಾವೇಶ ಮಾಡ್ತಾರೆ. ಎಲ್ಲಿ ಸರಿ? ಇದೇ ಮಂಡ್ಯ ಇದರಲ್ಲಿ ಟೌನಲ್ಲಿ ನಗರದಲ್ಲೇ ಮಾಡ್ತಾರೆ. ಎಷ್ಟು ಜನ ನೋಡೋಣ ಅವತ್ತೇನಾಯ್ತದೆ. ಸರ್, ಈಗ ರಾಜಕಾರಣದಲ್ಲಿ ಒಂದು ರೀತಿ ಮಂಡ್ಯ ರಾಜಕಾರಣದಲ್ಲಿ ಹಣವಂತ ಮತ್ತು ಗುಣವಂತ ಅನ್ನೋ ನಿಟ್ಟಿನಲ್ಲಿ ಕೂಡ ಒಂದು ಅಪಪ್ರಚಾರ ನಡೀತಿದೆ. ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ಹೇಳೋದು ಯಾರು ಏನು ಬೇಕಾದ್ರೆ ಹೇಳ್ಕೋಬೋದು. ನಾವು ನಮ್ಮ ಜನ ಯಾರಿಗೆ ಮತ ಕೊಡ್ತಾರೆ ಅದು ನೀವು ಕಾದು ನೋಡಿ. ಅಲ್ಲ ಸರ್, ತಮ್ಮನ್ನ ಹಣವಂತ ಅಂತ ಹೇಳಿ ಅದೆಲ್ಲ ಸುಳ್ಳು. ಹಣ ಇದ್ದರೆ ಆಗಲ್ಲ ಅಂತ ನಾನು ಅವತ್ತಿಂದ ಹೇಳ್ತಿದ್ದೀನಿ. ಗುಣನೇ ಮೇಯ್ನು. ಗುಣವಂತನೇ ನಾವು. ರೈತರ ಮಕ್ಕಳು, ರೈತರ ಜೊತೆ ಬೆಳೆದಿರೋದು, ಕಷ್ಟ ಸುಖ ಗೊತ್ತು. ಹಣ ಮಧ್ಯದಲ್ಲಿ ಬಂದಿರೋದು. ಯಾರು ಹಣ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಗುಣ ಇದ್ರಷ್ಟೇ ಕೆಲಸ ಮಾಡೋಕ್ಕಾಗೋದು. ಗುಣ ನೋಡೇ ಓಟ್ ಹಾಕ್ತಾರೆ ನಮ್ಮವರು. ಸರ್, ಈಗಾಗಲೇ ಬಹುತೇಕ ಕ್ಷೇತ್ರದ ಎಲ್ಲ ಹಂತಗಳಲ್ಲೂ ಕೂಡ ಪ್ರಚಾರ ಮುಗಿಸಿದ್ದೀರಿ. ಇನ್ನು ಕೊನೆಯದಾಗಿ ಏನು ಬಹಿರಂಗ ಪ್ರಚಾರ ಸಭೆಗಳನ್ನ ಮಾಡ್ತಾ ಇದ್ದೀರಿ. ಜನರ ರೆಸ್ಪಾನ್ಸ್ ಹೇಗಿದೆ? ಗೆಲ್ಲುವ ವಿಶ್ವಾಸ ಎಷ್ಟಿದೆ ಸರ್? ನಾವು ಬಂದಾಗ ನಾನು ಅಷ್ಟು ಇದಿರಲಿಲ್ಲ. ಈಗ ಡಬಲ್ ತ್ರಿಬಲ್ ಆಗಿದೆ. ಗೆಲ್ಲೋದು 100ಕ್ಕೆ 100 ಸತ್ಯ ಅನ್ನೋದು ಈ ನಿಮ್ಮ ಮುಖಾಂತರ ಹೇಳಕ್ಕೆ. ಒಟ್ಟಾರೆ ಮಂಡ್ಯ ಜನರಿಗೆ, ಮತದಾರರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ TV5 ಮುಖಾಂತರ? ದಯಮಾಡಿ ಈ ಜಿಲ್ಲೆಯ ಮಗ, ನಿಮ್ಮ ಮನೆ ಮಗ, ನಿಮ್ಮ ಮಗನೇ ನಿಂತಿದ್ದಾನೆ ಅಂತೇಳಿ ನನಗೆ ಓಟ್ ಹಾಕಿ ನಾನು ಗೆಲ್ಲಿಸಿ ಸದಾ ನಿಮ್ಮ ಸೇವೆ ಮಾಡ್ತೀನಿ ಅಂತೇಳಿ ಪದೇ ಪದೇ ಹೇಳ್ತಾ ಇದ್ದೀನಿ. ಕೈ ಮುಗಿದು ಕೇಳ್ಕೊತೀನಿ. ಸೊ ಇದಿಷ್ಟು ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಅವರ ಮಾತಾಗಿರ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ನಾನು ಬಂದಂಥ ಸಂದರ್ಭದಲ್ಲೂ ಕೂಡ ಯಾವ ರೀತಿ ರೆಸ್ಪಾನ್ಸ್ ಸಿಗ್ತಾ ಇತ್ತು, ಈಗಲೂ ಕೂಡ ಅದು ದುಪ್ಪಟ್ಟಾಗಿದೆ. ಹೀಗಾಗಿ ನನ್ನ ಗೆಲುವಿನ ವಿಶ್ವಾಸ, ಗೆದ್ದೇ ಗೆಲ್ತೀನಿ ಅನ್ನೋ ವಿಶ್ವಾಸದ ಮಾತುಗಳನ್ನ ಆಡ್ತಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಜುನೇದ್ ಜೊತೆ ಶಶಿಕುಮಾರ್ ದೊಡ್ಡಯ್ಯ, TV5 ಕನ್ನಡ, ಮಂಡ್ಯ.